ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ತುಂಬ ದಿನ ಆದಮೇಲೆ ವೀಡಿಯೋ ಹಾಕ್ತಾಯಿದ್ದೀನಿ. ವೀಡಿಯೋ ಏನಕ್ಕೆ ಆಗ್ತಾಯಿಲ್ಲ ಅಂದರೆ ರೀಸನ್ ಅಂತೂ ನನಗೆ ಗೊತ್ತಿಲ್ಲ. ಅಂಥ ಬ್ಯುಸಿ ಏನಿಲ್ಲ, ಆದರೂ ವೀಡಿಯೋ ಮಾಡೋಕ್ಕೆ ಎಡಿಟ್ ಮಾಡೋಕ್ಕೆ ಒಂದು ಸ್ವಲ್ಪ ಸೋಂಬೇರಿತನ ಮಾಡ್ತೀನಿ. ಅದಕ್ಕೆ ವೀಡಿಯೋನ ಕಂಟಿನ್ಯೂಸ್ ಆಗಿ ಹಾಕೋಕ್ಕೆ ಆಗಲ್ಲ. ಓಕೆ, ಮತ್ತೆ ಕಮ್ಬ್ಯಾಕ್ ಮಾಡಿದ್ದೀನಿ. ಇನ್ನು ವೀಡಿಯೋ ಹಾಕೋಣ ಅಂದ್ಕೊಂಡಿದ್ದೀನಿ. ರೆಗ್ಯುಲರಾಗಂತೂ ವೀಡಿಯೋ ಹಾಕೋಕ್ಕಾಗಲ್ಲ ಅಂತ ನನಗೆ ಗೊತ್ತಿದೆ. ಅಟ್ಲೀಸ್ಟ್ ವೀಕ್ಲಿ 2 ಡೇಸ್ ವೀಡಿಯೋನಾದರೂ ಹಾಕಬೇಕು, 2 ವೀಡಿಯೋನಾದರೂ. ಈ ವಿಡಿಯೋ ಮಾಡ್ತಿರೋ ರೀಸನ್ ಏನಂದರೆ, ನೆಕ್ಸ್ಟ್ ವೀಕ್ ನಮ್ಮನೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಇಟ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಪ್ರಿಪ್ರೇಷನ್ ವೀಡಿಯೋ ಆಗಿರುತ್ತೆ. 1 ವಾರ ಮಾಡಿದ ವೀಡಿಯೋನೆಲ್ಲ ಒಂದೇ ವೀಡಿಯೋದಲ್ಲಿ ಹಾಕ್ತಾಯಿದ್ದೀನಿ. ಇಷ್ಟೊತ್ತಿಗೆ ಬೇರೆಯವರಾಗಿದ್ದಿದ್ರೆ 1 ವಾರದಲ್ಲೇ 7 ಡೇಸ್ಗೆ 7 ವೀಡಿಯೋಸ್ ಹಾಕ್ತಾಯಿದ್ರು. ನಾನು 1 ವೀಕ್ ಫುಲ್ಲಿಂದ 1 ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಅಷ್ಟೇ. ಫಸ್ಟು ಪೂಜೆಗೆ ಹೊಸ ಸ್ಯಾರಿ ಅದೆಲ್ಲ ತೊಗೋಬೇಕಲ್ಲ, ನನ್ನ ಹತ್ರನೇ 1-2 ಸ್ಯಾರಿ ಹೊಸದಿತ್ತು. ಇನ್ನು ಯೂಸ್ ಮಾಡಿರಲಿಲ್ಲ, ತಂದು ಹಾಗೆ ಬಾಕ್ಸ್ ಓಪನ್ ಮಾಡಲ್ಲ ಹಾಗೆ ಇಟ್ಟಿದ್ದೆ. ಅದರಲ್ಲೇ ಒಂದು ಸೆಲೆಕ್ಟ್ ಮಾಡಿ, ಒಂದು ವರಮಹಾಲಕ್ಷ್ಮಿಗೆ ಉಡಿಸಿದ್ದೆ ದೇವರಿಗೆ. ಅದನ್ನು ಉಡ್ಕೋಬೇಕಲ್ಲ ಅಂತ ಅದನ್ನೇ ಉಡ್ಕೊಳ್ಳೋಣ ಅಂಥೇಳಿ ಅದನ್ನು ಫಾಲ್ಸ್ ಎಲ್ಲ ತೊಗೊಂಬಂದು ಕುಚ್ಚೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಇನ್ನೊಂದು ವೀಕ್ ಫುಲ್ ಕ್ಲೀನಿಂಗ್ ಅಲ್ವಾ, ಅದಕ್ಕೆ ಬ್ಲಿಂಕಿಟಲ್ಲಿ ಒಂದು ಸ್ವಲ್ಪ ಕ್ಲೀನಿಂಗ್ದು ಏನೇನು ಬೇಕೋ ಅದನ್ನೆಲ್ಲ ತರಿಸ್ಕೊಂಡೆ. ಫಸ್ಟು ಮಾಡಿದ ಕೆಲಸ ಅಂದರೆ, ಯಾವುದ್ಯಾವ್ದು ಬೆಡ್ಶೀಟ್ಸ್ ಎಲ್ಲ ಇರುತ್ತೆ ಅದನ್ನು ಯೂಸ್ ಮಾಡದೇ ಇರೋದನ್ನೆಲ್ಲ ತೊಗೊಂಬಂದು ಕೆಲವೊಂದು ವಾಶ್ ಮಾಡಿ, ಇನ್ನು ಕೆಲವೊಂದೆಲ್ಲ ಬಿಸಿಲಿಗೆ ಹಾಕಿ ಅದನ್ನೆಲ್ಲ ಫೋಲ್ಡ್ ಮಾಡಿ ಇಟ್ಕೊಂಡೆ. ಇವಾಗ ಮಕ್ಕಳ ರೂಮ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಕೆಲವೊಂದು ಐಟಮ್ಸ್ನಂತೂ ತುಂಬ ಇಷ್ಟಪಟ್ಟು ತೊಗೊಂಬಂದಿರ್ತೀವಿ, ಲಾಸ್ಟಿಗೆ ಇದೇ ಥರ ಮಾಡಿಡೋದು. ಒಂಥರ ಏನೋ ಒಂದು ಗಾದೆ ಇದೆಯಲ್ಲ, ಅಗಸ ಹೊಸದ್ರಲ್ಲಿ ಎತ್ತೆತ್ತಿ ಹೋಗೋದಂತೆ. ಆ ಥರ ಬೀನ್ ಬ್ಯಾಗ್ ತೊಗೊಂಬಂದಿದ್ದ ದಿನ ಕೂರೋಕ್ಕೆ ಜಗಳ ಆಡ್ತಾ ಇದ್ದಿದ್ದು, ಇವಾಗ ತೊಗೊಂಡೋಗಿ ಮೇಲಿಟ್ಟಿದ್ದೀನಿ. ಇವಾಗ ನನ್ನ ಮಕ್ಳಿಗೆ ಒಂದು ಸ್ವಲ್ಪ ರೂಮ್ನು ಆ ಗೋಡೆ ಎಲ್ಲ ಒಂದು ಸ್ವಲ್ಪ ಸೈಡಲ್ಲಿ ಮಲಗಿರ್ತಾರಲ್ಲ, ಕಾಲಲ್ಲಿ ಇದು ಮಾಡಿ ಗಲೀಜು ಮಾಡಿರ್ತಾರೆ ಅಂತ ಅವರಿಗೆ ಒರ್ಸೋಕ್ಕೆ ಕೊಟ್ಟಿದ್ದೆ. ಹಾಗೆ ಒಂದಷ್ಟು ಇವಾಗ ಫುಲ್ಲು ಮೀಶೋದಲ್ಲಿ, ಫ್ಲಿಪ್ಕಾರ್ಟಲ್ಲಿ ಕೆಲವೊಂದು ಆರ್ಡರ್ಗಳು ಮಾಡಿದ್ದೆ. ಇದಂತೂ ಬೆಸ್ಟು. ಯಾರಾದರೂ ಮನೆ ಇವಾಗ ಕ್ಲೀನ್ ಮಾಡ್ಕೋಬೇಕು ಆ ಥರ ಏನಾದರೂ ಇದ್ದರೆ ಇದೊಂದು, ಮತ್ತು ಇನ್ನೊಂದು ಹೇಳ್ತೀನಿ, ಹ್ಯಾಪಿ ಪ್ಲ್ಯಾನೆಟ್ದು ಕಿಚನ್ ಕ್ಲೀನು, ಅದೊಂದು ತೊಗೊಳ್ಳಿ, ತುಂಬ ಯೂಸ್ ಆಗುತ್ತೆ. ಇದಂತೂ ಮ್ಯಾಜಿಕ್ ಎರೇಸರ್ ಅಂತೂ ಎಷ್ಟು ಈಸಿ ಮಾಡ್ತು ಕೆಲಸ ಅಂದರೆ, ಎಲ್ಲಿ ಎಣ್ಣೆ ಕಲೆ ಇರುತ್ತೆ ಅಥವಾ ಈ ಗೋಡೆ ಅವೆಲ್ಲ ಕ್ಲೀನ್ ಮಾಡೋಕ್ಕೆ ಸಖತ್ ಈಸಿ ಆಯಿತು. ಮ್ಯಾಜಿಕ್ ಎರೇಸರ್ ಅಂತ ನಾನು ಮೀಶೋದಲ್ಲಿ ತೊಗೊಂಡಿದ್ದು. ಬರೀ 100 ರುಪೀಸ್ಗೆ 4 ಇರುತ್ತೆ. ಅದನ್ನು ನೀವು ಒರೆಸ್ತಾ ಕರಗ್ತಾ ಬರುತ್ತೆ. ಹಾಗೆ ನೀರಲ್ಲಿ ಡಿಪ್ ಮಾಡಿಕೊಂಡು ಒರೆಸೋದು ಅಷ್ಟೇ. ಇನ್ನೇನು ಲಿಕ್ವಿಡ್ ಹಾಕಬೇಕು ಆ ಥರ ಏನಿಲ್ಲ. ತುಂಬ ಚೆನ್ನಾಗಿ ಕ್ಲೀನ್ ಆಯಿತು. ಇನ್ನು ನೆಕ್ಸ್ಟ್ ಬಂದು ಒಂದು ಸ್ವಲ್ಪ ಆರ್ಟಿಫಿಷಿಯಲ್ ಫ್ಲವರು, ಆ ಗ್ರಾಸು ಎಲ್ಲ ಇತ್ತಲ್ಲ, ಅದನ್ನು ಎಲ್ಲ ವಾಶ್ ಮಾಡೋಣ ಅಂಥೇಳಿ ಹಾಕಿದ್ದೀನಿ. ಇನ್ನು ಔಟ್ಸೈಡ್ ಅಲ್ಲೇ ಒಂದು ಸ್ವಲ್ಪ ಹೊರಗಡೆ ಹೋಗಿದ್ದೇನೋ ಅಂತ ತರೋಣ ಅಂತ ನಮ್ಮ ಮನೆ ಹತ್ರ ಒಂದು ಚಿಕ್ಕ ಡಿಮಾರ್ಟ್ ಇದೆ, ಅಲ್ಲಿ ಕೆಲವೊಂದು ಐಟಮ್ ಬೇಕಿತ್ತು ಅಂತ ಹೇಳ್ಬಿಟ್ಟು ತೊಗೊಳ್ತಾ ಇದ್ದೀನಿ. ಇನ್ನು ಟವಲ್ಸು ಮತ್ತು ವೈಪ್ ಮಾಡೋದು ಕಿಚನ್ಗೆ ಹೊಸದು ಅದೆಲ್ಲ ತೊಗೊತಾ ಇದ್ದೆ. ಇನ್ನು ನನ್ನ ಮಗನ ಡೆಂಟಲ್ ಕ್ಲಿನಿಕ್ಕಿಗೆ ಕರ್ಕೊಂಡೋಗ್ಬೇಕಿತ್ತು, ಅವನನ್ನು ಕ್ಲಿನಿಕ್ಕಿಗೆ ಕರ್ಕೊಂಡೋಗಿದ್ದೆ. ನಮಗಂತೂ ಡೆಂಟಲ್ ಕ್ಲಿನಿಕ್ ಒಳ್ಳೆ ತವ್ರ ಮನೆ ಆದಂಗೆ ಆಗೋಗಿದೆ. ಅವಾಗವಾಗ ಹೋಗ್ತಾನೆ ಇರಬೇಕಾಗುತ್ತೆ. ನಂದಿತ್ತು, ನಂದಾದ್ಮೇಲೆ ಇವಾಗ ನನ್ನ ಮಗಂದು. ನಾವಂತೂ ಇವ್ರ ಹತ್ರನೇ ತೋರಿಸ್ತಾ ಇದ್ದಿದ್ದು ಒಂದು 10 ಇಯರ್ಸಿಂದ, ಶ್ವೇತಾ ಡಾಕ್ಟರ್ ಅಂತ ಹೇಳ್ಬಿಟ್ಟು. ಇವರಂತೂ ನಾನು ಹೋದರೆ ಸಾಕು ಪ್ರತಿಯೊಂದು ವಿಚಾರಿಸ್ಕೋತಾರೆ. ಹೆಂಗೆ ಅಂದರೆ, ನನ್ನನ್ನಂತೂ ಅಷ್ಟು ಯಾರೂ ವಿಚಾರಿಸ್ಕೊಳ್ಳಿಲ್ಲ, ಅಷ್ಟು ಹೊಗಳುತ್ತಾರೆ, ಅಷ್ಟು ವಿಚಾರಿಸ್ಕೋತಾರೆ. ನಾನು ಮಾಡೋ ಕೆಲಸ ಪ್ರತಿಯೊಂದು ನೋಡ್ತಾರೆ, ಕೇಳ್ತಾರೆ. ಇದೇಗೆ ಮಾಡ್ತೀಯಾ, ಇದೆಷ್ಟು ತಗೋತೀಯಾ, ಅದೆಷ್ಟು ತಗೋತೀಯಾ, ಅದು ಮಾಡಿದ್ರೆ ಹೇಗಾಗುತ್ತೆ ಅಂತ ಪ್ರತಿಯೊಂದು ಕೇಳ್ತಾರೆ. ಹಂಗಾರೆ ಅಲ್ಲಿ ಹೋಗೋಕ್ಕೇನೋ ಒಂಥರ ಖುಷಿ ಆಗುತ್ತೆ, ಅಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ. ಇನ್ನು ನೆಕ್ಸ್ಟ್ ಅಲ್ಲಿಂದ ಬಂದಾದಮೇಲೆ ಸ್ಯಾರಿ ಫೋಲ್ಡಿಂಗ್ ಮಾಡಿ ಇಟ್ಕೊಂಡೆ. ನಾನು ಫಸ್ಟ್ ಟೈಮ್ ಹ್ಯಾಂಗರ್ ಫೋಲ್ಡಿಂಗ್ ಮಾಡಿದ್ದು ನನ್ನ ಸ್ಯಾರಿಗೆ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ, ಚೆನ್ನಾಗಿ ಬಂದಿತ್ತು. ಇನ್ನು ಅದಾದಮೇಲೆ ಬಂದು ಇನ್ನೊಂದು ಸ್ವಲ್ಪ ಟೈಮ್ ಇತ್ತು ಸಂಜೆ ಅಂತ ಹೇಳ್ಬಿಟ್ಟು ಈ ಥ್ರೆಡ್ ಮೇಲೆಲ್ಲ ಒರೆಸಿರಲಿಲ್ಲ, ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ನಮ್ಮ ರೂಮಲ್ಲಿ. ಇವಾಗ ಇದಂತೂ ತೊಗೊಂಡು ಬಂದಾಗಿಂದ ಸರಿಯಾಗಿ ಯೂಸೇ ಮಾಡಿಲ್ಲ. ಪ್ರತಿ ಸಲ ಥ್ರೆಡ್ ಮಿಲ್ ಒರೆಸ್ಬೇಕಾದ್ರೆ ನಾಳೆಯಿಂದನಾದರೂ ವಾಕ್ ಮಾಡಬೇಕು ಅಂತ ಅಂದ್ಕೊಳ್ತೀನಿ ಅಷ್ಟೇ, ಮಾಡೋದೇ ಇಲ್ಲ. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು
ಹಾಗೆ ಇನ್ನೊಂದು ಐಟಮ್ ಬಂದಿತ್ತು, ಇದು ಹ್ಯಾಂಗ್ ಮಾಡೋ ಥರ ಗ್ರೀನ್ ಕಲರ್ದು ಏನಂತಾರೆ ಬಳ್ಳಿ ಥರ, ಫುಲ್ ಬಳ್ಳಿನೂ ಅಲ್ಲ, ಸುಮ್ಮನೆ ಒಂಥರ ಹ್ಯಾಂಗ್ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡಿದ್ದೆ ಕಿಚನ್ಗೆಲ್ಲಾದ್ರೂ ಹಾಕೋಣ ಅಂತೇಳಿ. ಏನೋ ನೆಕ್ಸ್ಟ್ ಹಾಲ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅದನ್ನು ಮಾಡ್ಕೊಳ್ತಾ ಇದ್ದೀನಿ. ಹೇಗಂದರೆ ಒಂದು ಕೆಲಸ ಮಾಡ್ಕೊಳ್ಳೋಕ್ಕೆ ಅಂತ ಹೋದಾಗ ಅಲ್ಲೊಂಚೂರು ಮಾಡೋಣ ಇಲ್ಲೊಂಚೂರು ಮಾಡೋಣ ಅಂತ ಹೇಳ್ಬಿಟ್ಟು ಹಂಗೆ ಕೆಲಸಗಳು ಆಗ್ತಾನೆ ಇರುತ್ತೆ. ಒಂದು ವಾರದಿಂದ ಇದು ಎಷ್ಟು 4th ಡೇ ಅನಿಸುತ್ತೆ ನಾನು ಹಾಲ್ ಕ್ಲೀನ್ ಮಾಡ್ತಾ ಇರೋದು. ನಂಗೆ ಅಷ್ಟೊತ್ತಿಗೆ ಫುಲ್ಲು ಸುಸ್ತಾಗಿ ಹೋಗ್ಬಿಟ್ಟಿತ್ತು ಒಬ್ಬಳೇ ಮಾಡಿ. ಹೇಗಂದರೆ 1-2 ತಿಂಗಳಿಂದ ರಜೆ ಎಲ್ಲ ಇತ್ತಲ್ಲ ಮಕ್ಕಳಿಗೆ, ಆವಾಗ ಆರಾಮಾಗಿ ತಿಂದ್ಕೊಂಡು ಮನೇಲಿ ಏನು ಕೆಲಸ ಮಾಡ್ದಲೆ ನಾರ್ಮಲಾಗಿ ಏನು ಕೆಲಸ ಮಾಡ್ತೀವಿ ಅದು ಮಾಡ್ಕೊಂಡು ಇದ್ದಿದ್ದು. ಒಂದೇ ಸಲ ಇಷ್ಟೊಂದು ಕೆಲಸ ಮಾಡೋ ಹೊತ್ತಿಗೆ ಅಬ್ಬಾ ಸಾಕಪ್ಪ ಅನ್ನಿಸ್ಬಿಟ್ಟಿತ್ತು. ಪ್ರತಿ ಮೂಲೆನೂ ಕ್ಲೀನ್ ಮಾಡಿದ್ದೇ ಆಯಿತು. ಇದಾದಮೇಲೆ ದೊಡ್ಡ ತಲೆನೋವು ಅಂದರೆ ಇಷ್ಟೆಲ್ಲ ಕ್ಲೀನ್ ಮಾಡ್ಬೋದು, ಈ ಕಿಚನ್ ಕ್ಲೀನ್ ಮಾಡೋದಿದೆಯಲ್ಲ ಇಷ್ಟೆಲ್ಲ ಮಾಡೋದು ಒಂದೇ, ನನ್ನ ಕಿಚನ್ ಒಂದು ಕ್ಲೀನ್ ಮಾಡೋದು ಒಂದೇ. ಈ ಕಿಚನ್ ಕ್ಲೀನ್ ಮಾಡೋಕ್ಕೇ ಒಂದು ವಾರದಿಂದ ಹೆಂಗೆ ಮಾಡೋಣ ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ ಒಂದು ವಾರದ ಮುಂಚೆನೇ ಯೋಚನೆ ಮಾಡ್ಕೊಂಡು ಬರ್ತಿರ್ತೀವಿ. ನಾನಂತ ಅಲ್ಲ, ಮನೇಲಿರೋ ಎಲ್ಲ ಹೆಣ್ಮಕ್ಳು ಅಷ್ಟೇ. ಹಂಗನೇ ನಾನು ಇವಾಗ ವೀಡಿಯೋ ಹಾಕ್ತಾಯಿದ್ದೀನಿ ಅಂದರೆ ಒಂದು 2 ವೀಕ್ಸ್ ಬ್ಯಾಕ್ ಆಗಿರೋದು. ಲೇಟಾಗಿ ವೀಡಿಯೋ ಹಾಕ್ತಾಯಿದ್ದೀನಿ ಅಷ್ಟೇ. 2-3 ವೀಕ್ಸ್ ಬ್ಯಾಕೇನೋ ಆಗಿದ್ದು ಸತ್ಯನಾರಾಯಣ ಸ್ವಾಮಿ ಪೂಜೆ. ಫಸ್ಟ್ ಸ್ವಲ್ಪನೇ ಪಾತ್ರೆ ತೊಗೊಂಡು ಎಲ್ಲ ತೊಳೆದು ಜೋಡಿಸಿ ಇಡ್ತಾಯಿದ್ದೆ. ಆವಾಗ ಒಂದು ಸ್ವಲ್ಪ ಹೆವಿ ಬಿಸಿಲು ಇದ್ದಿದ್ದರಿಂದ ಬೆಳಗ್ಗೆ 6 ಗಂಟೆಗೇ ಎಲ್ಲ ವಾಶ್ ಮಾಡಿದೆ. ಎಲ್ಲ ವಾಶ್ ಮಾಡಿ ಹಾಗೇ ಮೇಲೆ ಒಣ ಹಾಕಿದ್ದೆ. ಎಲ್ಲ ಕ್ಲೀನ್ ಮಾಡ್ಕೊಂಡು ಕೆಳಗೆ ತೊಗೊಬರ್ಬೋದು ಅಂತೇಳಿ. ಹಾಗೇ ಗಿಡಗಳು ತರೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಹಬ್ಬ ಗಿಡಗಳು ಇಷ್ಟೊಂದು ರೈಟ್ ಇದೆ ಅಂತಲೇ ಗೊತ್ತಿಲ್ಲ. ಹಂಗಂದರೆ ಇವಾಗೊಂದು ಎಲ್ಲೋ ಒಂದೊಂದು ತೊಗೊಳ್ತಾ ಇದ್ದಿದ್ದು. ರೀಸೆಂಟಾಗಿ ಅದು ತೊಗೊಂಡಿರಲಿಲ್ಲ ಗಿಡಗಳು. ಆವಾಗೆಲ್ಲ ಒಂದು ಸ್ವಲ್ಪ ರೋಸ್ ಗಿಡಗಳು ಹಾಕ್ತಾಯಿದ್ದೆ. ಇವಾಗ ಒಂದು ಸ್ವಲ್ಪ ಈ ಮನೆಗೆ ಬಂದಾಗಿಂದ ಗಿಡ ತಂದು ಇಡಬೇಕು ಅಂತ ಹೇಳ್ಬಿಟ್ಟು ತುಂಬ ಆಸೆ ಇತ್ತು. ಇಡೋಣ ಅಂತ ಹಂಗೆ ಯೋಚನೆ ಮಾಡ್ತಾ ಇಷ್ಟು ದಿನ ಬೇಕಾಯಿತು. ಇವತ್ತಾದ್ರೂ ತೊಗೊಂಬರೋಣ ಅಂತೇಳಿ ಇಬ್ಬರು ಹೋಗಿದ್ವಿ. ಆಲ್ಮೋಸ್ಟ್ ಅಲ್ಲೇ ಪಾರ್ಟ್ಸು ತೊಗೊಂಡು ಅಲ್ಲೇ ಮಣ್ಣೆಲ್ಲ ಹಾಕಿಸ್ಕೊಂಡು ಗೊಬ್ಬರ ಎಲ್ಲ ಹಾಕಿಸ್ಕೊಂಡು ಗಿಡಗಳು ತೊಗೊಂಬಂದ್ವಿ. ಇಷ್ಟು ಗಿಡಕ್ಕೆ ಎಷ್ಟು ಒಂದು 4,000 ಆಗಿತ್ತು. ಒಂದು 500 ರೂಪಾಯಿ ಕಮ್ಮಿ ಮಾಡ್ಕೊಂಡು 3,500 ಆಯಿತು. ಅದು ಗಾಡೀಲಿ ಹೋಗಿದ್ವಲ್ಲ ತಗೊಂಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಆಟೋ ಬುಕ್ ಮಾಡಿಕೊಂಡು ಆಟೋದಲ್ಲೇ ತೊಗೊಂಡು ಬಂದೆ. ಇನ್ನು ಕಿಚನ್ ಕೌಂಟರ್ ಟಾಪ್ಗೆ ಅಂತೇಳಿ ಇದನ್ನೊಂದು ಬುಕ್ ಮಾಡಿದ್ದೆ. ಇದು ಚಿಕ್ಕದಾಗಿ ಚೆನ್ನಾಗಿದೆ. ನನ್ನ ಹತ್ರ ಇದ್ದಿದ್ದು ಒಂದು ಸ್ವಲ್ಪ ದೊಡ್ಡದಿತ್ತು. ಅದು ಈ ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೇ ಅದನ್ನು ಮಾಡಿಸಿದ್ದೆ. ಹಾಗೆ ಕಾರ್ನರಲ್ಲಿ ಇಡೋಣ ಅಂತ ಹೇಳ್ಬಿಟ್ಟು ಅದು ಇಟ್ಟಿಟ್ಟು ಬೇಜಾರಾಯ್ತಲ್ಲ, ಇವಾಗ ಇದನ್ನೊಂದು ಸ್ವಲ್ಪ ಯೂಸ್ ಮಾಡೋಣ ಅಂಥೇಳಿ ಅದನ್ನು ತಂದಿದ್ದೆ. ಅದನ್ನು ಚೆನ್ನಾಗಿದೆಯಾ ಇಲ್ವೋ ಅಂತೇಳಿ ಓಪನ್ ಮಾಡಿ ನೋಡಿ ಎತ್ತಿಟ್ಟೆ. ಫೈನಲಿ ಕಿಚನ್ ಎಲ್ಲ ಕ್ಲೀನ್ ಮಾಡಾಯಿತು. ಫೈನಲ್ ಲುಕ್ ಈ ಥರ ಬಂದಿದೆ. ಒಂದು ಸ್ವಲ್ಪ ಚೇಂಜ್ ಮಾಡಿದ್ರೂ ಕಿಚನ್ಗೆ ಹೋಗೋಕೆ ಇಷ್ಟ ಆಗುತ್ತೆ. ಆಮೇಲೆ ಏನೋ ಒಂದು ಸ್ವಲ್ಪ ನಮ್ಮ ಮೈಂಡ್ ಫ್ರೆಶ್ ಆದಂಗೆ ಆಗುತ್ತೆ. ಯಾವಾಗಲೂ ಒಂದೇ ಥರ ನೋಡ್ತಾನೆ ಇರ್ತೀವಲ್ಲ, ಒಂದು ಸ್ವಲ್ಪ ಚೇಂಜ್ ಮಾಡಿದ್ರೆ ಏನೋ ಡಿಫ್ರೆನ್ಸ್ ಅನಿಸುತ್ತೆ. ಅದಕ್ಕೆ ಒಂದು ಸ್ವಲ್ಪ ಕೌಂಟರ್ ಟಾಪ್ ಎಲ್ಲ ಚೇಂಜ್ ಮಾಡಿ ಇಟ್ಟಿದ್ದೀನಿ. ಪ್ರತಿ ಸಲ ಕ್ಲೀನ್ ಮಾಡಬೇಕಾದ್ರೆ ಹಂಗೆ ಮಾಡ್ತಾ ಇರ್ತೀನಿ ಏನಾದ್ರೂ ಡಿಫ್ರೆಂಟಾಗಿ. ಅದನ್ನು ಕ್ಲೀನ್ ಮಾಡಿ ಇದೊಂದು ಪಿಕ್ ಹಾಕಿದ್ದೆ ಸ್ಟೇಟಸಲ್ಲಿ. ತುಂಬ ಜನ ಕೇಳಿದ್ರಿ ಚೆನ್ನಾಗಿದೆ ಕಿಚನ್ನು, ಚೆನ್ನಾಗಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀರಾ ಅಂತ ಹೇಳಿ. ಇದು ಬಂದು ಸ್ಯಾಟರ್ಡೇ ವಿಡಿಯೋ ಆಗಿರುತ್ತೆ. ಸ್ಯಾಟರ್ಡೇ ಮಾರ್ನಿಂಗ್ ಒಂದು
6 o'clock ಹಂಗೆ ಎದ್ಬಿಟ್ಟು ನಾನು ನನ್ನ ಮಗ ಕೆ ಆರ್ ಮಾರ್ಕೆಟ್ಗೆ ಹೋಗಿದ್ವಿ ಫ್ಲವರ್ಸ್ ತರೋಣ ಅಂತ. ನಮ್ಗೆ ಹಂಗಂದರೆ ಪೂಜೆಗೆ ಎಲ್ಲ ಅವರೇ ತರ್ತಾರೆ. ನನಗೆ ಮನೆಗೆ ದೇವ್ರ ಮನೆಗೆ ಏನು ಬೇಕಿತ್ತು ಅಷ್ಟು ಮಾತ್ರ ಬೇಕಿತ್ತು ಫ್ಲವರ್ಸು. ನನಗೆ ಅದೊಂಥರ ಇಷ್ಟ ಆಯಿತಾ ಕೆ.ಆರ್ ಮಾರ್ಕೆಟ್ಗೆ ಹೋಗಬೇಕು. ಹಂಗಂದರೆ ಇವಾಗೆಲ್ಲ ಮಿಡ್ ನೈಟಲ್ಲಿ 1 o'clock 2 o'clock ಹೋಗಬೇಕು. ಈ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ತುಂಬ ಜನ ವಿಡಿಯೋ ಮಾಡಾಕ್ತಾರೆ. ಆ ಥರ ಹೋಗಬೇಕು ಮಿಡ್ ನೈಟಲ್ಲಿ ಅಂತ. ನಮ್ಮ ಮನೆಯವ್ರು ಇವಾಗ 6 ಗಂಟೆಗೆ ಹೋಗೋದಕ್ಕೆ ಬಿಡಲಿಲ್ಲ. ಅಲ್ಲಿ ತರೋ ಹೂವಿಗೆ ಇಲ್ಲೇ ತೊಗೊಂಡು ಬರ್ಬೋದಲ್ಲ ಅಂತಿದ್ರು. ಆಮೇಲೆ ಇಲ್ಲಿ ಹೋದಾಗ ಮೋಸ ಮಾಡೋದು ಅಷ್ಟೇ ಜಾಸ್ತಿ. ಒಂದು ಸ್ವಲ್ಪ ಹುಷಾರಾಗಿ ನೋಡಿ ತೊಗೊಬರ್ಬೇಕು. ಒಳಗಡೆ ತೊಗೊಳ್ತೀವಲ್ಲ ಫ್ಲವರ್ಸ್, ಅಲ್ಲೇನು ಮಾಡಿರ್ತಾರೆ ಅಂದರೆ ಲೈಟು ಫೋಕಸ್ ಲೈಟ್ ಹಾಕ್ಬಿಟ್ಟು ಬಿಟ್ಟಿರ್ತಾರೆ. ಅಲ್ಲಿ ಆ ಲೈಟ್ ಬೆಳಕಿಗೆ ನೋಡೋಕೆ ಹೂವು ಅಷ್ಟು ಫ್ರೆಶ್, ಅಷ್ಟು ಚೆನ್ನಾಗಿದೆ ಅನಿಸುತ್ತೆ. ನಾವು ಅದನ್ನೇ ಹೂವು ರಿಯಲ್ ಲೈಟಲ್ಲಿ ಬಂದು ಹೊರಗಡೆ ನೋಡಿದಾಗ ಒಂಥರ ಬತ್ತದಂಗೆ ಆಗೋಗಿರುತ್ತೆ. ಇನ್ನು ಹೂವೆಲ್ಲ ತೊಗೊಂಡು ನಾವು ಒಂದು 10 ಗಂಟೆ ಅಷ್ಟೊತ್ತಿಗೆ ರಿಟರ್ನ್ ಬಂದೇ ಬಿಟ್ವಿ. ಅದಾದಮೇಲೆ ಇನ್ನು ನಾಳೆ ಸತ್ಯನಾರಾಯಣ ಪೂಜೆ ಇದ್ದಿದ್ದಲ್ವ, ಇವತ್ತು ನಮ್ಮ ಅತ್ತೆ, ನಮ್ಮಮ್ಮ, ನನ್ನ ತಂಗಿ ಮತ್ತು ನಮ್ಮ ಮನೆಯವರ ಅತ್ತೆ ಮಾವ ಎಲ್ಲರೂ ಬಂದರು. ಸಂಜೆ ಅವರೆಲ್ಲ ಒಟ್ಟಿಗೆ ಬಸ್ಸಲ್ಲೇ ಬಂದರು. ಇನ್ನು ಅವರು ಪೂಜಾರು ಸಂಜೆ ಬಂದುಬಿಟ್ಟು ಒಂದು ಸ್ವಲ್ಪ ರೆಡಿ ಮಾಡ್ಕೊಳ್ತೀವಿ ಅಂತ ಎಲ್ಲ ಹೇಳಿದರು. ಒಂದು 6 o'clock ಬರ್ತೀವಿ ಅಂದಿದ್ರು. ಅದಕ್ಕೇ ನಮ್ಮ ಮನೇಲೇ ಸ್ಟ್ಯಾಂಡ್ ಇತ್ತಲ್ಲ, ಇದು ಲಾಸ್ಟ್ ಟೈಮು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತೊಗೊಂಡಿದ್ದು. ಎಲ್ಲರೂ ನೋಡಿರ್ತಾರೆ, ಇದಕ್ಕೆ ಸಾಕು ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಈ ಸ್ಟ್ಯಾಂಡೇ ಆಗುತ್ತೆ ಅಂತ ಕೇಳೋಕ್ಕೆ ಸರಿ ಇದೇ ಆಗುತ್ತೆ ಅಂತ ಹೇಳಿದರು. ಅದನ್ನು ಇವಾಗ ಮೇಲಿತ್ತಲ್ಲ ಅದನ್ನು ತೊಗೊಂಡು ಬಂದು ಎಲ್ಲ ಒರೆಸಿ ಎಲ್ಲ ಫಿಟ್ ಮಾಡಿ ಇಡ್ತಾಯಿದ್ದೀವಿ. ಇನ್ನೂ ಮಧ್ಯದಲ್ಲಿ ನನ್ನ ಕೆಲಸ ಮುಗ್ದೇ ಇರಲಿಲ್ಲ. ಪಾರ್ಕಿಂಗ್ ಎಲ್ಲ ಕ್ಲೀನ್ ಮಾಡಬೇಕಿತ್ತು. ಅದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ವಿ. ಇಲ್ಲಿ ಇನ್ನು ಇವ್ರು ಬಂದುಬಿಟ್ಟು ಇವ್ರಿಗೆ ಏನು ಬೇಕು ಅದನ್ನೆಲ್ಲ ಕೊಟ್ಟೆ. ಇವರು ಒಂದು ಸ್ವಲ್ಪ ಕಳಸ ಎಲ್ಲ ಇಟ್ಟು ಇವಾಗಲೇ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಬೆಳಗ್ಗೆ ಬಂದು ಎಲ್ಲ ರೆಡಿ ಮಾಡೋಕ್ಕೆ ಲೇಟ್ ಆಗುತ್ತೆ. ಹೋಮ ಎಲ್ಲ ಇರುತ್ತಲ್ಲ, ಬೆಳಗ್ಗೆನೇ ಒಂದು 7:30 ಪೂಜೆ ಶುರುವಾಗುತ್ತೆ ಅಂತ ಹೇಳಿದರು. ಅದಕ್ಕೇ ಹಿಂದಿನ ದಿನ ಎಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ಇಲ್ಲಿ ನಾವು ಪಾರ್ಕಿಂಗ್ ಕ್ಲೀನ್ ಮಾಡ್ಕೊಳ್ತಾ ಇದ್ವಿ. ಇದೊಂದು ಬ್ಯಾಲೆನ್ಸ್ ಉಳಿಸ್ಕೊಂಡಿದೆ. ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ಅಷ್ಟೊತ್ತಿಗೆ ಅಮ್ಮ ಅವರೆಲ್ಲ ಬಂದ್ರಲ್ಲ, ಅವ್ರಿಗೆಲ್ಲ ಊಟ ಕೊಟ್ಟು ಮತ್ತು ಅಷ್ಟೊತ್ತಿಗೆ ಇವರು ಬಂದರು. ಇವ್ರಿಗೆ ಏನೇನು ಬೇಕೋ ತಂದಿರೋದು ಅದೆಲ್ಲ ಕೊಟ್ಬಿಟ್ಟು ಸಂಜೆ ಕ್ಲೀನ್ ಮಾಡ್ಕೊಳ್ತಾ ಇದ್ವಿ. ಮತ್ತು ಇನ್ನು ನಾಳೆ ಆಗಲ್ವಲ್ಲ, ಏನೇ ಆದರೂ ಸಂಜೆ ಹೊತ್ತಿಗೆ ಮುಗಿಸ್ಕೋಬೇಕಿತ್ತು. ಇನ್ನು ನಮ್ಮಮ್ಮ, ನನ್ನ ತಂಗಿ ಅವ್ರು ಬಂದರೆ ನನಗೆ ಅರ್ಧ ಟೆನ್ಷನ್ ಇರೋಲ್ಲ. ಯಾಕಂದರೆ ಎಲ್ಲ ಕೆಲಸ ಅವರೇ ಮಾಡಿಬಿಡ್ತಾರೆ. ಇನ್ನು ನಮ್ಮಮ್ಮ ಮುಂಚೆನೇ ಬರ್ತಿತ್ತು. ಆವಾಗ ರಜೆ ಇತ್ತಲ್ಲ, ಇಬ್ಬರು ತಂಗಿರು ಅಲ್ಲೇ ಇದ್ರಲ್ಲ ಅಮ್ಮನ ಮನೇಲಿ, ಅದಕ್ಕೆ ಬರಲಿಲ್ಲ. ಬಂದು ಎಲ್ಲ ಕ್ಲೀನ್ ಮಾಡಿಕೊಟ್ಟೋಗ್ಲ ಅನ್ನೋದು. ಮತ್ತೆ ಅಲ್ಲಿಂದ ಬಂದು ಕ್ಲೀನ್ ಮಾಡಿಕೊಟ್ಟು ಹೋಗೋದೇನಿದೆ ಬಿಡು, ನಾನು ನಿಧಾನಕ್ಕೆ ಒಂದೊಂದೇ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು, ಅದರಲ್ಲೂ ಹುಷಾರು ಎಷ್ಟಾಗುತ್ತೋ ಅಷ್ಟೇ ಹೆವಿ ಮಾಡ್ಕೊಬೇಡ, ಆಮೇಲೆ ಹುಷಾರಿಲ್ದಲೇ ಮಲ್ಕೋತೀಯ, ಹಂಗೆ ಒಂದು ಸ್ವಲ್ಪ ಕರಳು ಚುರುಕಂತ ಇರುತ್ತಲ್ಲ. ಅದೇ ಊರಲ್ಲಿ ಏನಾದರೂ ಹಬ್ಬ ಇದ್ದು ಏನಾದ್ರು ಕ್ಲೀನ್ ಮಾಡ್ಕೊಳಕ್ಕೆ ಬರಬೇಕಂದ್ರೆ ನೀವು ಯಾರೂ ಬರಬೇಡಿ, ನಾನು ನಿಧಾನಕ್ಕೆ ಮಾಡ್ಕೊತೀನಿ, ಎಲ್ಲ ಕ್ಲೀನ್ ಆದಮೇಲೆ ಬನ್ನಿ ಅಂತಾರೆ. ಇವಾಗ ನಾವೇನಾದ್ರು ಮಾಡ್ತಾಯಿದ್ರೆ ಓಡು ಬರ್ತಾರೆ ಕ್ಲೀನ್ ಮಾಡ್ಕೊಳಕ್ಕೆ. ಇನ್ನು ಅಡುಗೆ ಎಲ್ಲ ಮಾಡಿ ಇವ್ರಿಗೆಲ್ಲ ಊಟ ಕೊಟ್ಟು ನೆಕ್ಸ್ಟು ಒಂದು ಸ್ವಲ್ಪ ಹೂ ತಂದ್ವಲ್ಲ ಅದನ್ನು ಹಾರ ಮಾಡ್ಕೊಳ್ತಾ ಇದ್ವಿ. ಇನ್ನು ನಮ್ಮಮ್ಮ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿ ಎತ್ತಿಟ್ಕೊಳ್ತಾ ಇತ್ತು. ಬೆಳಗ್ಗೆ ಎಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ನನ್ನ ತಂಗಿ ರೆಡಿ ಮಾಡ್ಕೊಳ್ತಾ ಇದ್ವಿ. ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಾಳೆ ಪೂಜೆ ವಿಡಿಯೋ ಬರುತ್ತೆ. ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.